ಜಲಾಶಯಗಳನ್ನು ನಿರ್ಮಿಸೋಕೆ ತಮಿಳುನಾಡಿನಿಂದ ಬಂದಿದ್ದ ಕೂಲಿ ಕಾರ್ಮಿಕರು ಜಲಾಶಯ ನಿರ್ಮಾಣದಲ್ಲಿ ಬೆವರು ಸುರಿಸಿ ಜಲಾಶಯಗಳನ್ನು ಕಟ್ಟಿದ ಕಾರಣಕ್ಕೆ ಸರ್ಕಾರ ಆ ಕುಟುಂಬಗಳಿಗೆ ಬಳುವಳಿಯಾಗಿ ಜಮೀನು ನೀಡಿತ್ತು. ಆದ್ರೀಗ ಕೆಲವರ ದಬ್ಬಾಳಿಕೆಗೆ ನೊಂದು ಜಿಲ್ಲಾಧಿಕಾರಿಯ ಮೊರೆ ಹೋಗಿದ್ದಾರೆ. ಎಂಥ ಕಾಲ ಬಂತು ನೋಡಿ. ಪಾಪಿ ಕಲಿಗಾಲದಲ್ಲಿ ಸತ್ತು ಪರಲೋಕ ಸೇರಿದ್ರು ಅವರ ಹೆಸರಲ್ಲಿ ಬೇಳೆ ಬೇಯಿಸಿಕೊಳ್ತಿದ್ದಾರೆ. ಈಗಾಗಲೇ ಮೂಡ ಹಗರಣದಲ್ಲಿ ಸತ್ತವರಿಗೆ ಸೈಟ್ಗಳನ್ನ ಹಂಚಿಕೆ ಮಾಡಿರೋ ಗುಮಾನಿ ಎದ್ದಿತ್ತು. ಈಗ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಪಿಸಿ ವರ್ಗೀಸ್ ಕಾಲೋನಿಯಲ್ಲೂ ಇಂಥದ್ದೇ ವಿಷಯ ಹೊರಬಿದ್ದಿದೆ. ಸರ್ಕಾರ ಕೊಟ್ಟಿದ್ದ ಭೂಮಿ ಕಬಳಿಸೋಕೆ ಸತ್ತವರ ಹೆಸರಲ್ಲಿ ಕೆಲವರು ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಕೆ, ಸತ್ತವರ ಹೆಸರಲ್ಲೂ ಭೂಮಿ ಮಾರಾಟ. ಇವರೆಲ್ಲ ಕಬಿನಿ, ನುಗು ಹಾಗೂ ತಾರಕ ಜಲಾಶಯಗಳ ನಿರ್ಮಾಣಕ್ಕೆ ಅಂತ ತಮಿಳುನಾಡಿನಿಂದ ಬಂದಿದ್ದಂತಹ ಕೂಲಿ ಕಾರ್ಮಿಕರು. ಡ್ಯಾಂಗಳನ್ನ ಕಟ್ಟಿದ್ರಿಂದ ಆಗಿನ ಸರ್ಕಾರ ಇವರಿಗೆಲ್ಲ ತಲಾ 3 ರಿಂದ 4 ಎಕರೆ ಜಮೀನು ಕೊಟ್ಟಿತ್ತು. ಆಗ್ಲಿಂದಲೂ ಕೂಡ ಇವರೆಲ್ಲ ಅಲ್ಲೇ ವಾಸ ಮಾಡ್ತಾ ಬದುಕು ಕಟ್ಟಿಕೊಂಡಿದ್ರು. ಆದ್ರೀಗ ಬಳುವಳಿಯಾಗಿ ಸರ್ಕಾರ ಕೊಟ್ಟಿದ್ದ ಭೂಮಿ ಮೇಲೆ ಕೆಲ ಖಾಸಗಿ ವ್ಯಕ್ತಿಗಳ ಕಣ್ಣು ಬಿದ್ದಿದೆ ಅಂತ ನೊಂದವರು ಆರೋಪಿಸಿದ್ದಾರೆ. ಕಟ್ಟಕ್ಕೆ ಬಂದಾಗ ನಮ್ಮ ತಾತ ಮುತ್ತಾತ ಅವರೆಲ್ಲ ಇಲ್ಲಿ ಬಂದು ನುಗು ಡ್ಯಾಮು ಮತ್ತು ಬೀಚ್ನಳ್ಳಿ KRS ಡ್ಯಾಮ್ಗೆ ಕೆಲಸ ಮಾಡೋಕ್ಕೆ ಬಂದಿತ್ತು. ಅದಾದ ನಂತರ ಅಲ್ಲಿ ಇಲ್ಲೇ ಉಳ್ಕೊಂಡಿರೋ ಉದ್ದೇಶಕ್ಕಾಗಿ ಸರ್ಕಾರದಿಂದ ಜಮೀನುಗಳು ಒಬ್ಬೊಬ್ಬರಿಗೆ 3 ಎಕರೆ 4 ಎಕರೆ ಈ ಥರ ಎಲ್ಲ ಕೊಟ್ಟಿದ್ದರು. 45 ವರ್ಷಗಳಿಂದನೇ ಎಲ್ಲ ಮಾಡಿದರು. ಈಗ ಏನು ಮಾಡಿದ್ದಾರೆ ಅಂತಂದರೆ ಅವರು ಫೋರ್ಜರಿಯಾಗಿ ನಮ್ಮ ತಾತ ಡೆತ್ ಆಗಿದ್ರೂ ಬೇರೆ ವ್ಯಕ್ತಿಗಳನ್ನ ಸೃಷ್ಟಿ ಮಾಡ್ಕೊಂಡು 2006ರಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಈಗ ಖಾತೆ ಅವರ ಹೆಸರಲ್ಲಿ ಬರ್ತಾಯಿದೆ RTC. ಅಕ್ರಮದ ಪರಿ ಹೇಗಿದೆ ಅಂದ್ರೆ ಗ್ರಾಮದ ಸುಬ್ಬಯ್ಯ ದೇವರು ಎಂಬುವವರು 1994ರಲ್ಲಿ ಸಾವನ್ನಪ್ಪಿದ್ದಾರೆ. ಆದರೆ ಅವರಿಂದ 2006ರಲ್ಲಿ ಜಮೀನು ಮಾರಾಟ ಆಗಿರೋ ರೀತಿ ದಾಖಲೆ ಸೃಷ್ಟಿಸಿದ್ದಾರಂತೆ. ಅಲ್ಲದೆ ಮಲಯಾತಮ್ಮ ಎಂಬ ಮಹಿಳೆ ಇನ್ನೂ ಬದುಕಿರುವಾಗಲೇ ಬೇರೊಬ್ಬ ಮಹಿಳೆಯನ್ನ ಸೃಷ್ಟಿಸಿ ಆಕೆಯೇ ಮಲಯಾತಮ್ಮ ಎಂದು ಆಕೆಯಿಂದ ತಮಿಳುನಾಡು ಮೂಲದ ವ್ಯಕ್ತಿಗಳು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರಂತೆ. ಹೀಗಾಗಿ ನ್ಯಾಯಕ್ಕಾಗಿ ನೊಂದ ಕುಟುಂಬಗಳು ಜಿಲ್ಲಾಧಿಕಾರಿ ಮೊರೆ ಹೋಗಿದ್ದಾರೆ. ಅಂತ ಫೋರ್ಜರಿ ಮಾಡ್ಕೊಂಡಿದ್ದಾರೆ ಸುಂದರಮ್ಮನವರು. ಇವಾಗ ಗೊತ್ತಾಗಿದೆ. ನಾವು ಓಡಾಡ್ತಾ ಇದ್ದೀವಿ ಸರ್. ನಾನು ಅವ್ರ ಮಗಳು ಮಲಯಾಳತಮ್ಮ ಅವ್ರ ಮಗಳು. ನಿಮ್ಮ ತಾಯಿ ಬದುಕಿದಾರಾ? ಹಾಂ ಸರ್, ಬದುಕಿದ್ದಾರೆ. ಬೇರೆಯವ್ರ ಫೋಟೋ ಹಾಕಿ ಫೋರ್ಜರಿ ಮಾಡ್ಕೊಂಡಿದ್ದಾರೆ ಸರ್. ಯಾರು ಮಾಡಿರೋದು? ಅವರೇ ಸುಂದರಮ್ಮನವರು ಮಾಡ್ಕೊಂಡಿದ್ದಾರೆ, ಊಟಿಯವರು. ನಾವು ಇಲ್ಲಿ ಡ್ಯಾಮ್ ಕಟ್ಟಿದೋ ಮತ್ತು ಕಬಿನಿ, ನುಗು ಮತ್ತು ತಾರಕ ಡ್ಯಾಮ್ ಕಟ್ಟಿರೋದಕ್ಕೆ ನಮಗೆ ಗೌರ್ಮೆಂಟಿಂದ ಜಾಗ ಕೊಟ್ಟಿರೋದು ಸರ್, ಜಮೀನು ಕೊಟ್ಟಿರೋದು. ಅದನ್ನು ಈ ಥರ ಫೋರ್ಜರಿ ಮಾಡ್ಕೊಂಡಿದ್ದಾರೆ ಸರ್. ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಗೌರ್ಮೆಂಟ್. ಒಟ್ನಲ್ಲಿ ಜನರ ಮುಗ್ಧತೆಯನ್ನ ಬಂಡವಾಳ ಮಾಡಿಕೊಂಡು ಸರ್ಕಾರ ಕೊಟ್ಟ ಭೂಮಿ ಮೇಲೆ ಕೆಲವರು ಕಣ್ಣಾಕಿರೋ ಗುಮಾನಿ ಎದ್ದಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ. SM ನಂದೇಶ್, ನ್ಯೂಸ್ 18 ಚಾಮರಾಜ.